ಹಾಯ್ ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಈಗ ನಾವು ಆನ್ ದ ವೇ ಇದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಗೆಸ್ ಮಾಡ್ತೀರಾ? ಎಸ್, ಇಟ್ಸ್ ಮುರುಡೇಶ್ವರ್. ಸೊ ಮುರುಡೇಶ್ವರ್ಗೆ ಹೋಗೋದಂದರೆ ತುಂಬಾ ಖುಷಿ, ಯಾಕಂದರೆ ಸಮುದ್ರ ಇದೆ, ಬೀಚ್ ಸಿಗುತ್ತೆ. ಸೊ ಲಾಟ್ ಆಫ್ ಫನ್ ಆ್ಯಂಡ್ ಎಕ್ಸೈಟೆಡ್ ಟು ಗೋ. ಸೊ ಆನ್ ದ ವೇ ಇದ್ದೀವಿ. ನಾವು ಟ್ರಿಪ್ಪಲ್ಲಿ ಏನೇನು ಮಾಡ್ತೀವಿ, ಹೇಗೆ ಏನು ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ಅಂತ ನೋಡಿ ನೀವು. ಗಾಳಿ ಬರ್ತಾ ಇದೆ. ಏನು ಅನ್ನ ತೋರ್ಸು ಪಾಪ. ಕಾರಲ್ಲಿ ವೀಡಿಯೋಸ್ ಬಾ. ಅಪ್ಪ ಕೊಡ್ಸು, ಆಮೇಲೆ ಅಪ್ಪ. ಸೊ ನಾವು ಈಗ ಬಂದಿದ್ದೀವಿ. ವಿ ಆರ್ ಇನ್ ದ ಎಂಟ್ರೆನ್ಸ್. ಹೌದು, ಎಂಟ್ರೆನ್ಸ್ ಗೇಟ್ ಇದು ಮುರುಡೇಶ್ವರದ್ದು. ಸೊ ಮೇನ್ ರೋಡಿಂದ ವಿ ಹ್ಯಾವ್ ಟು ಟೇಕ್ ಎ ಡಿವಿಯೇಷನ್ ಟುವರ್ಡ್ಸ್ ರೈಟ್. ಸೊ ಯಾವ ಕಡೆಯಿಂದ ಬಂದರೆ ಯಾವ ಕಡೆ ಸಿಗುತ್ತೆ ಗೊತ್ತಿಲ್ಲ, ಬಟ್ ನಾವು ಹೋಗಿದ್ದ ಕಡೆಯಿಂದ ರೈಟ್ ಇತ್ತು. ಸೊ ಇದು ಹೆಬ್ಬಾಗ್ಲು ಅಂತ ಯೂಶಲಿ ಹಿಂದಿನ ಕಾಲದಲ್ಲಿ ಹೇಳೋರು. ಸೊ ಈಗ ಅದನ್ನು ನಾವು ಫ್ಯಾಷನ್ ಆಗಿ ಎಂಟ್ರೆನ್ಸ್ ಗೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ವ್ಯೂ. ಆಲ್ಮೋಸ್ಟ್ ನಾವು ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಸೊ ಸನ್ಸೆಟ್ ಆಗ್ತಾಯಿತ್ತು ಆ್ಯಂಡ್ ಇಟ್ ವಾಸ್ ಲಿಟ್ರಲಿ ಲೈಕ್ ಎನಿಥಿಂಗ್ ಯು ಕ್ಯಾನ್ ಸಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಕಾರ್ ಒಳಗಡೆಯಿಂದ ತೆಗೆದಿದ್ದೀನಿ, ಬಟ್ ವಿತೌಟ್ ದ್ಯಾಟ್ ಇಫ್ ಯು ಸ್ಟ್ಯಾಂಡ್ ಆ್ಯಂಡ್ ಟೇಕ್ ಎಷ್ಟು ಚೆನ್ನಾಗಿ ಇದು ಫೋಟೋಸ್ ಬರುತ್ತೆ ಅಂತ ನೀವು ನೋಡ್ಬೋದು. ಆ್ಯಂಡ್ ತುಂಬಾ ಜಸ್ಟ್ ಲೈಕ್ ಗೋಲ್ಡನ್ ರೇಸ್ ಹೇಗೆ ನಮಗೆ ಫೀಲ್ ಆಗುತ್ತೆ, ಆ ಥರ ನನಗಂತೂ ತುಂಬಾ ಇಷ್ಟ ಆಗೋಯಿತು. ಐ ಯೂಶ್ವಲಿ ಲೈಕ್ ದಿಸ್ ಆಫ್ ಸನ್ಸೆಟ್. ಸೊ ತುಂಬಾ ನನಗಂತೂ ಖುಷಿ ಆಗ್ತಾಯಿತ್ತು. ಸೊ ಝೂಮ್ ಮಾಡಿ ತೆಗಿತಾ ಇದ್ದೀನಿ. ಆ್ಯಂಡ್ ಅಕ್ಕಪಕ್ಕನೂ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಇದೆ ನೇಚರು. ಬಟ್ ರೋಡ್ ಅಂತೂ ತುಂಬಾ ಕೆಟ್ಟೋಗಿತ್ತು. ಸೊ ಮಳೆಗಾಲ ಬೇರೆ ಇದ್ದಿದ್ದರಿಂದ, ಕೊರೋನಾ ಬೇರೆ ಇದ್ದಿದ್ದರಿಂದ ಸೊ ಏನು ಅವರು ರಿಪೇರಿನೇ ಮಾಡಿಲ್ಲ. ಸೊ ತುಂಬಾ ಸ್ಲೋ ಆಗಿ ನಾವು ಹೋಗಬೇಕಾಗಿತ್ತು. ಅಂದರೆ ಅದು ಅಷ್ಟು ದೊಡ್ಡ ದೊಡ್ಡ ಗುಂಡಿಯಲ್ಲಿ ಇದೆ. ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ರೋಡ್ಸ್, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಅಲ್ಲಿ ತುಂಬ ಮಳೆ ಅದು ಇದು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದೆ ಆ ಥರ ರೋಡು. ಸೊ ಮಂಟಪ ನೀವು ನೋಡ್ಬೋದು, ಸನ್ಸೆಟ್ಗೂ ಆ ಗೋಪುರಕ್ಕೂ ತುಂಬಾ ಚೆನ್ನಾಗಿದೆ. ಸೊ ದಿಸ್ ಈಸ್ ದ ಲೆಫ್ಟ್ ಸೈಡ್ ಆಫ್ ದ ಟೆಂಪಲ್. ಅಂದರೆ ಆ್ಯಕ್ಚುಲಿ ನೀವು ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ನಿಮಗೆ ಆ್ಯಕ್ಚುಲಿ ಇದು ಸಿಗುತ್ತೆ ರೋಡ್ಸ್. ಸೊ ಇಫ್ ಯು ಕಮ್ ಟುವರ್ಡ್ಸ್ ಲೆಫ್ಟ್ ಆಫ್ ದ್ಯಾಟ್ ನಿಮಗೆ ಈ ವ್ಯೂ ಸಿಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಎಲ್ಲ ಇದೆ. ಸೊ ಇದು ಒಳಗಡೆ ಹೋಗಿದ್ದೀವಿ ನಾವು, ಗೇಟ್ ಒಳಗಡೆ ಗೋಪುರ ಏನಿದೆ ಅಲ್ಲಿ. ಸೊ ಇದು RNS ಅವರ ಹೋಮ್ ಸ್ಟೇ. ಆ್ಯಕ್ಚುಲಿ ಅವ್ರದ್ದು ಬೇರೆ ಬೇರೆ ಇದೆ, ಲೇಕ್ ವ್ಯೂ ಅದು ಇದು ಅಂತೆಲ್ಲ. ಸೊ ನಾವು ಇದ್ದಿದ್ದು ಅದರಲ್ಲಿ. ಸೊ ದಿಸ್ ಇಸ್ ದ ವ್ಯೂ ವಿ ಕ್ಯಾನ್ ಸಿ ನಮ್ಮ ರೂಮಿಂದ. ಸೊ ಮೇಲ್ಗಡೆ ಏನು ಶಿವನ ಸ್ಟ್ಯಾಚ್ಯೂ ಇದೆ, ಬಿಗ್ಗೆಸ್ಟ್ ಶಿವನ ಸ್ಟ್ಯಾಚ್ಯೂ. ಸೊ ಅದನ್ನು ನಾವು ಬೆಳಗ್ಗೆ ಎದ್ಬಿಟ್ಟು ಈ ಥರ ನಿಂತ್ಕೊಂಡು ನೋಡ್ಬೋದು ನಮ್ಮ ಹೋಟೆಲ್ ರೂಮಿಂದ. ಸೊ ಅಷ್ಟು ಚೆನ್ನಾಗಿ ಇದೆ. ಆ್ಯಂಡ್ ಲಿಟ್ರಲಿ ನೋ ಕ್ರೌಡ್, ಬಿಕಾಸ್ ಕೋವಿಡ್ ಇನ್ನು ಅವಾಗಿನ ಮುಗೀತಾ ಇದ್ದಿರೋದ್ರಿಂದ ಇನ್ನು ಯಾವುದೂ ಓಪನೇ ಮಾಡಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ಬೀಚ್. ನಮ್ಮ ರೂಮ್ನಿಂದ ಕಾಣಿಸುವಂತಹ ಬೀಚಿನ ಸೈಟ್ ಇದು. ಆ್ಯಂಡ್ ಇಟ್ ವಾಸ್ ಲೈಕ್ ಎಷ್ಟು ಖುಷಿ ಆಯಿತು ಅಂತ ಅದನ್ನು ನೋಡಿಬಿಟ್ಟು. ವೇವ್ಸ್ ಇನ್ ಸೌಂಡ್ಸು, ಇಟ್ಸ್ ಲಿಟ್ರಲಿ ಲೈಕ್ ಕಿಲಿಂಗ್. ಸೊ ಬೀಚ್ ಎಷ್ಟು ನೋಡಿದರೂ ಸಾಲೋದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತಾಯಿಲ್ಲ. ಯಾಕೆ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಅಲ್ಲಿ ಯಾವ ಥರ ಸೌಂಡ್ ಬರುತ್ತೆ, ಸೊ ಬ್ರೀಸ್ ಆಗಲಿ ಅಥವಾ ಶೋರ್ ಸೌಂಡ್ ಆಗಲಿ, ಅದೇ ಥರ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ರೂಮ್ ಆ್ಯಂಡ್ ಯು ಕ್ಯಾನ್ ಸಿ ನಮ್ಮ ಹೋಟೆಲ್ ರೂಮ್ ಇಸ್ ಕಾಸಿ ಆ್ಯಂಡ್ ಫೈನ್. ಟಿ ವಿ ಬೇರೆ ಇದೆ ಟೈಮ್ ಪಾಸ್ ಮಾಡೋಕ್ಕೆ. ಬಟ್ ವಿ ಆರ್ ಎಕ್ಸೈಟೆಡ್ ನಾಟ್ ಟು ಸಿ ಟಿ ವಿ, ಬಟ್ ಟು ಗೋ ಆ್ಯಂಡ್ ಪ್ಲೇ ಇನ್ ಬೀಚ್. ಸೊ ಬೀಚ್ಗೆ ಅಂತಲೇ ಬಂದ ಮೇಲೆ ಇದೆಲ್ಲ ಬಿಟ್ಬಿಡ್ಬೇಕು, ಯಾಕಂದರೆ ಊರಿಗೆ ಹೋದ್ಮೇಲೆ ವಿ ಆರ್ ಗೋಯಿಂಗ್ ಟು ಡೂ ದ ಸೇಮ್ ಥಿಂಗ್. ಸೊ ಬೀಚನ್ನ ಎಂಜಾಯ್ ಮಾಡೋಕ್ಕೆ ಅಂತ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಬಾಲ್ಕನಿ. ನಮ್ಮ ರೂಮಿನ ಬಾಲ್ಕನಿಯಿಂದ ಹಿಂಗೆ ಆಚೆ ಹೋದರೆ ಯು ಕ್ಯಾನ್ ಸಿ ಎ ವೆರಿ ಗುಡ್ ಬಾಲ್ಕನಿ.
ಸೊ ಇಲ್ಲಿಂದ ನೀವು ಹಿಂಗೆ ನಿಂತ್ಕೊಂಡು ಇಟ್ ವಾಸ್ ಲೈಕ್ ಹೆವೆನ್. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈವ್ನಿಂಗ್ ಬೇರೆ ಸನ್ಸೆಟ್ ಬೇರೆ ಆಗ್ತಾಯಿತ್ತು. ಸೊ ದಿಸ್ ಇಸ್ ದ ವ್ಯೂ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಆ ಕಡೆ ಇದ್ವಿ, RNS ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯು ವಿಲ್ ಬಿ ಇನ್ ದ ಮಿಡಲ್ ಆಫ್ ದ ಸೀ, ಬಟ್ ಬೀಚ್ ಅಷ್ಟು ಕಾಣಿಸೋದಿಲ್ಲ. ಸೊ ಅಂದರೆ ನೀವು ಫುಲ್ ಸೀ ವ್ಯೂ ನೋಡ್ಬೋದು, ಆದರೆ ಬೀಚ್ ಕಾಣಿಸೋದಿಲ್ಲ. ಸೊ ದಿಸ್ ಟೈಮ್ ವಿ ಶಿಫ್ಟೆಡ್ ಹಿಯರ್ ಬಿಕಾಸ್ ಐ ಲೈಕ್ ಬೀಚ್. ಸೊ ಬೀಚ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಸೀ ಮಧ್ಯದಲ್ಲಿ ಬರೀ ಸೀನೇ ಕಾಣಿಸ್ತಾ ಇರುತ್ತೆ ಮೂರು ಕಡೆನೂ. ಸೊ ದಿಸ್ ಇಸ್ ದ ವೇ ವಿ ಹ್ಯಾಡ್ ಟು ಪ್ಲ್ಯಾಂಡ್. ಯಾಕಂದರೆ ಬೀಚ್ ಬೆಳಗ್ಗೆ ಎದ್ಬಿಟ್ಟು ಬೀಚ್ ನೋಡೋಕೆ ನನಗೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ದ ಅದರ್ ಸೈಡ್ ಆಫ್ ದ ವ್ಯೂ. ಆ ಕಡೆ ಬೀಚ್ ಆದರೆ ಈ ಕಡೆ ಈಶ್ವರಂದು ಟೆಂಪಲ್ ಫುಲ್ ಕಾಣಿಸ್ತಾ ಇದೆ. ಸೊ ಇಟ್ ವಾಸ್ ಲೈಕ್ ಏನೋ ಡ್ರೀಮ್ ಲ್ಯಾಂಡಿಗೆ ಬಂದಂಗೆ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ ವ್ಯೂ ಇತ್ತು. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ನಮ್ಮ ಏನು ವೆದರ್ ಇದೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿದೆ, ಬಟ್ ಅಲ್ಲಿ ಸ್ವಲ್ಪ ಸೆಕೆ ಇತ್ತು. ಸೊ ಆಬ್ವಿಯಸ್ಲಿ ಸೀ ಇರೋ ಕಡೆ ಸೆಕೆ ಇದ್ದೇ ಇರುತ್ತೆ, ಹ್ಯೂಮಿಡ್ ಇದ್ದೇ ಇರುತ್ತೆ. ಜಯ ನಿಲ್ಸು ಅಲ್ಲ. ಸ್ಕೈ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬನ್ನಿ ಕೆಳಗಡೆ ಸನ್ಸೆಟ್ ಅಂತೂ ಸೂಪರಾಗಿದೆ. ಆ್ಯಂಡ್ ನಾನೀಗ 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಸುತ್ತ ಇರೋದೆಲ್ಲ RNS ಅವ್ರದ್ದೇ. ಸೊ ಅವರು ಪೂರ ಇಲ್ಲಿ ವಿಲ್ಲಾಸ್ ಮತ್ತು ಸ್ಟೇಸ್, ರೆಸಾರ್ಟ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್. ಆ್ಯಂಡ್ ನೀವು ನೋಡ್ಬೋದು ದೇ ಆರ್ ಬಿಸಿ ಇನ್ ಚಿಟ್ ಚಾಟಿಂಗ್, ಹಸ್ಬೆಂಡ್ ಮತ್ತು ಫ್ರೆಂಡು. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ಶೂಟಿಂಗ್ ದೀಸ್ ಥಿಂಗ್ಸ್. ಸೊ ಈವ್ನಿಂಗ್ ಆದಂಗೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಲೈಟಿಂಗ್ಸ್ ಆನ್ ಆಗ್ತಾಯಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ದ ಸ್ಕೈ ತುಂಬಾ ಪಿಂಕಿಶ್ ಆಗಿ ಬ್ಲೂಯಿಶ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಮೇಲೆ ಲೈಟ್ಸ್ ಹಾಕ್ದಾಗಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ. ವ್ಯೂ ಅಂತೂ ಸೂಪರಾಗಿದೆ. ಅದ್ರ ಮೇಲೆ ಈಗ ಈಶ್ವರನ ಸ್ಟ್ಯಾಚ್ಯೂ ಹತ್ರ ತುಂಬ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಟ್ ಈಸ್ ಆ್ಯಡಿಂಗ್ ಕ್ರೌನ್ ಟು ಇಟ್. ನಾನು ಬರೀ ಇದಕ್ಕೆ ರಕ್ಷಾ ಅಂತ ಇಟ್ಕೊಂಡಿಲ್ಲ. ಶುಗರ್ ಗ್ಯಾಲಕ್ಸಿ ಹಾರ್ಟ್ ಮತ್ತೆ ಡಾಲ್ ಎಮೋಜಿ, ನೋಡು ಡಾಲ್ ಫೇಸ್ ಎಮೋಜಿ. ಬೇಗ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಎಲ್ಲೋದು ಗೊತ್ತಾಗಲ್ಲ. ಹೋದ್ರು ಅವ್ರೊಳಗೆ. ಸೊ ಇದು RNS ಅವ್ರದ್ದು ಸಿ ವ್ಯೂ ಹೋಟೆಲ್. ತುಂಬಾ ಚೆನ್ನಾಗಿದೆ, ಸಿ ಮಧ್ಯದಲ್ಲಿದೆ. ಸೊ ಬೀಚ್ ಹತ್ರ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದರೊಳಗಡೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ. ಆ್ಯಂಡ್ ಟೋಟಲಿ ವಿ ಆರ್ ಟೇಕಿಂಗ್ ಪಿಕ್ಚರ್ಸ್. ಸೊ ತುಂಬಾ ಎಕ್ಸೈಟೆಡ್ ಆಗಿತ್ತು. ಲೈಟಿಂಗ್ಸ್ ಆನ್ ಆದಮೇಲಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಎ ಟೀ ಬ್ರೇಕ್. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ನಾವು RNS ಹೋಟೆಲ್ಗೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಟೈಮ್ ವಿ ಕಮ್ ಹಿಯರ್, ಅದರೊಳಗಡೆ ಹೋದಾಗ ನಿಮಗೆ ಆ್ಯಕ್ಚುಲಿ ಫೀಲ್ ಆಗೋದು ಐಲ್ಯಾಂಡ್ ಥರ. ಸೊ ಸುತ್ತ ನೀರು, ಮಧ್ಯದಲ್ಲಿ ನಾವು ಕೂತಿದ್ದೀವಿ ಅಂತಲೇ ಅನಿಸುತ್ತೆ. ಲಿಟ್ರಲಿ ಯು ವಿಲ್ ಬಿ ಫೀಲಿಂಗ್ ದಟ್ ಸಿ ಶೋರ್ಸ್ ಇನ್ ಸೌಂಡು. ಮತ್ತು ಯು ಕ್ಯಾನ್ ಸಿ, ಬಗ್ಗಿದ್ರೆ ನೀವು ನೀರೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಐ ರಿಯಲಿ ಲೈಕ್ ದಿಸ್ ಪ್ಲೇಸ್. ಆ್ಯಂಡ್ ಲೈಟು ಈ ಸತಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಇಲ್ಲಿ. ಬಟ್ ಈ ಸತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸುತ್ತಲೂ. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಆ್ಯಂಡ್ ಯು ಕ್ಯಾನ್ ಸಿ ಹೆಂಗೆ ಕಾಣಿಸ್ತದೆ ಈವ್ನಿಂಗ್ ಟೈಮಲ್ಲಿ ಸಿ ಮತ್ತು ಬೀಚ್ ಅಂತ. ಸೊ ತುಂಬಾ
ಚೆನ್ನಾಗಿದೆ ಆ್ಯಂಡ್ ಫೀಲಿಂಗ್ ಎಕ್ಸೈಟ್ಮೆಂಟ್ ಅಥವಾ ಖುಷಿ ಅಂದರೆ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಓನ್ಲಿ ಲೈಕ್ ಯು ಕ್ಯಾನ್ ಫೀಲ್ ಇಟ್. ಸೊ ಅದೇ ಥರ ನನಗಾಗ್ತದೆ. ಐ ಆಮ್ ಸೋ ಎಕ್ಸೈಟೆಡ್ ನನಗಿದನ್ನು ನೋಡಿಬಿಟ್ಟು. ಆ್ಯಂಡ್ ಐ ರಿಯಲಿ ಫೀಲ್ ವೆರಿ ನೈಸ್ ವೆನ್ ಐ ಸಿ ಆಲ್ ದೀಸ್ ಥಿಂಗ್ಸ್, ನ್ಯಾಚುರಲ್ ಥಿಂಗ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ಪೇಟ್ ಪೂಜೆ ಮಾಡೋಕ್ಕೆ, ಹೊಟ್ಟೆಗೆ ಏನಾದರೂ ಹಾಕ್ಕೊಳೋಕ್ಕೆ. ಸೊ ದಿಸ್ ಈಸ್ ದ ಇನ್ನರ್ ವ್ಯೂ. ಸೊ ಒಳಗಡೆನೂ ನೀವು ಕುತ್ಕೋಬೋದು ಈ ಥರ, ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಪ್ರಿಫರ್ ಮಾಡೋದು ಆಚೆ ಕಡೆನೇ ಕುತ್ಕೊಳೋಕ್ಕೆ. ಆ್ಯಕ್ಚುಲಿ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ತುಂಬಾ ಕ್ಯೂ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಲಿಟ್ರಲಿ ವೆಯ್ಟ್. ಬಟ್ ಈ ಸತಿ ಆ್ಯಕ್ಚುಲಿ ಕೊರೋನಾ ಇರೋದೊಂದು ಸತಿ ಚೆನ್ನಾಗಿ ಅನಿಸುತ್ತೆ ಈ ಥರ ಪ್ಲೇಸ್ ವಿಸಿಟ್ ಮಾಡೋಕ್ಕೆ, ಯಾಕೆಂದರೆ ಜನನೇ ಇರಲಿಲ್ಲ, ಕಮ್ಮಿ ಇದ್ದರು. ಸೊ ವಿ ನೀಡ್ ನಾಟ್ ವೆಯ್ಟ್ ಎನಿವೇರ್. ಆ್ಯಂಡ್ ನೋಡ್ಬೋದು ಈಗ ಬೀಚ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಡಾರ್ಕ್ ಆಗ್ತಾ 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 ಇಟ್ ಈಸ್ ಮೇಕಿಂಗ್ ಮೋರ್ ನಾಯ್ಸ್ ಹಿಯರ್. ಏನು ಕಾಣಿಸ್ತಿಲ್ಲ. ಇದು ತಗೊಳ್ಳೋಕೆ ಚೆನ್ನಾಗಿದೆ ನೋಡಿ, ಇಲ್ಲಿ ಶಾರ್ಟ್ ಸ್ಕೈದು ಸಕ್ಕದಾಗಿ ಬರ್ತಾ ಇದೆ. ನಂದು ಆಯ್ತು. ಈ ಕಡೆ ಎಲ್ಲ ಕಾಣಿಸಲ್ಲ, ಬಟ್ ಈ ಕಡೆ ಕಾಣಿಸುತ್ತೆ. ಸೊ ವ್ಯೂ ನೋಡಿಕೊಂಡು ನಾವು ಎಲ್ಲಿ ಏನು ಫೋಟೋ ತೆಕ್ಕೊಳ್ಳೋದು ಯಾವ ಥರ ಅಂತ, ಯಾಕಂದರೆ ಸನ್ಸೆಟ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಸನ್ಸೆಟ್ಟಿಗೆ ನಾವು ಇರಲ್ಲ ಅಲ್ಲಿ. ಸೊ ವಿ ವರ್ ಲೈಕ್ ಎಕ್ಸೈಟೆಡ್. ಸೊ ಅದ್ರ ಜೊತೆ ಈ ಥರ ನಮಗೆ ಪೇಟ್ ಪೂಜೆಗೆ ಐಸ್ ಕ್ರೀಮು, ಆ ಥಂಡಿಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಮಜಾನೇ ಒಂಥರ. ಸೊ ಬಜ್ಜಿ, ಬೋಂಡಾ, ಕಾಫಿ ಎಲ್ಲ ಆಯಿತು. ಸೊ ಇದು ವ್ಯೂ ಅಲ್ಲಿಂದ. ಸೊ ಲೈಟ್ ಎವ್ರಿ ಟೈಮ್ ಚೇಂಜ್ ಆಗ್ತಿರುತ್ತೆ. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಬ್ಲೂ ಇತ್ತು, ಈಗ ಗ್ರೀನ್ ಆಗಿದೆ. ಸೊ ಇಟ್ ಈಸ್ ಲೈಕ್ ರಿಯಲಿ ಎಕ್ಸೈಟೆಡ್ ಟು ಬಿ ಹಿಯರ್. ಸೊ ಇದು ಲೋಕಲ್ ಮಾರ್ಕೆಟಲ್ಲಿ ಫಿಶ್ ಹಿಡಿದ್ಬಿಟ್ಟು ಅಲ್ಲೇ ಸೇಲ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇಟ್ಸ್ ವೆರಿ ನೈಸ್ ಟು ಸಿ, ಬಟ್ ತುಂಬ ಸ್ಮೆಲ್ ಇರುತ್ತೆ. ಫಿಶ್ ಸ್ಟ್ರೀಟ್ ಇದು, ಫಿಶ್ ಸ್ಟ್ರೀಟ್ ಎಲ್ಲ ಇದೆ ನೋಡಿ. ಎಲ್ಲ ಥರ ಫಿಶ್, ಸ್ಟಾರ್ ಫಿಶ್ಶು, ಉದ್ದ ಫಿಶ್ಶು, ಅಡ್ಡ ಫಿಶ್ಶು. ಸೊ ಫುಲ್ ಮಾರ್ಕೆಟ್ ನೋಡಿಕೊಂಡು ನಾವು ವಾಕ್ ಮಾಡಿಕೊಂಡು ವಿ ವೆಂಟ್ ಟು ದ ಲೆಫ್ಟ್ ಸೈಡ್ ಆಫ್ ದ ಸಿ. ಸೊ ಅಲ್ಲಿಂದ ವ್ಯೂ ನಿಮಗೆ ಈ ಥರ ಕಾಣಿಸುತ್ತೆ ದೇವಸ್ಥಾನದ್ದು. ಆ್ಯಂಡ್ ದ ಲೈಟಿಂಗ್ಸ್ ಯು ಕ್ಯಾನ್ ಸಿ. ಇಟ್ ವಾಸ್ ಲೈಕ್ ಒಂಥರ ತುಂಬಾ ಎಕ್ಸೈಟೆಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ಲೈಟಿಂಗ್ಸ್ ಲಾಸ್ಟ್ ಟೈಮ್ ಇರಲಿಲ್ಲ. ಸೊ ಈಗಂತೂ ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ಯು ಕ್ಯಾನ್ ಸಿ ಬೋಟ್ಸ್ ಎಲ್ಲ ಇಲ್ಲಿಲ್ಲ ನಿಲ್ಲಿಸಿದ್ದಾರೆ. ಸೊ ದೇ ಗೋ ಫಾರ್ ಬೋಟಿಂಗ್. ಎವ್ರಿ ಮಾರ್ನಿಂಗ್ ಎದ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಬೋಟ್ಸ್ ಎಲ್ಲ ನಿಮಗೆ ಇಲ್ಲೇ ಲಿಟ್ರಲ್ ಆಗಿ ಇರುತ್ತೆ. ಸೊ ಬೇಕಂದರೆ ಅದ್ರ ಮೇಲೆಲ್ಲ ಕುತ್ಕೊಂಡು ಫೋಟೋಸ್ ತೆಕ್ಕೋಬೋದು. ಸೊ ಆ್ಯಕ್ಚುಲಿ ದೇವಸ್ಥಾನದ ನೀವು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡು ಕಡೆನೂ ಓಡಾಡ್ಬೋದು. ಸೊ ದಿಸ್ ಇಸ್ ದ ಲೆಫ್ಟ್ ಸೈಡ್. ಸೊ ಇಲ್ಲಿ ಯೂಶ್ವಲಿ ಜಾಸ್ತಿ ಫಿಶ್ನ ಸೇಲ್ ಮಾಡೋದು ಮತ್ತು ಮಾರ್ಕೆಟ್ ಇರೋದು, ಫ್ರೀಸ್ ಮಾಡೋದು, ಫಿಶ್ಗಳನ್ನ ಫ್ರೀಸ್ ಮಾಡಿ ಸ್ಟೋರ್ ಮಾಡ್ತಾರೆ. ಸೊ ಅದೆಲ್ಲ ಈ ಕಡೆ ಜಾಸ್ತಿ ನಡೆಯುತ್ತೆ. ಸೊ ಇಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ. ಬಟ್ ಇದು ವ್ಯೂ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಯಿಂದ. ಸೊ ಲಾಸ್ಟ್ ಟೈಮ್ ನಾವು ಬಂದಾಗ 3 ಸತಿ ಬಂದಿದ್ದೀನಿ ನಾನು. ಒಂದು ಸತಿ ವಿ ವೇರ್ ಇನ್ RNS ಮಧ್ಯದಲ್ಲಿ. ಸೊ ಒಂದು ಸತಿ ಲಾಸ್ಟ್ ಟೈಮ್ ಬಂದಾಗ ಲೆಫ್ಟ್ ಸೈಡ್ ಇದ್ವಿ. ಸೊ ಈ ಸತಿ ರೈಟ್ ಸೈಡ್ ವ್ಯೂ ಅಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಈವ್ನಿಂಗ್ಸಲ್ಲಿ ನಿಮಗೆ ಟೀ ಎಲ್ಲ ಸಿಗುತ್ತೆ ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್ ಟು ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಇದು ರೈಟ್ ಸೈಡ್ ಬೀಚಲ್ಲಿ. ಸೊ ನಾವು ರಾತ್ರಿ ವ್ಯೂ ನೋಡಬೇಕು ಅಂತಲೇ ರೈಟ್ ಸೈಡ್ ಬೀಚ್ಗೂ ಹೋಗಿದ್ವಿ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಇಲ್ಲಿ ನಾವು ಬೀಚಲ್ಲಿ ಸೌಂಡು ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿತ್ತು. ಮಮ್ಮಿ ಇಲ್ಲಿ ಚೆನ್ನಾಗಿ ಬರ್ತಿದೆ.
ಅಂದೇರು ಚೆನ್ನಾಗಿ ಬರ್ತಿದೆ ಇಲ್ಲಿ ವಿಡಿಯೋ. ಸೊ ಬೀಚಲ್ಲಂತೂ ಸೂಪರ್ ಆಗಿತ್ತು, ಯಾಕಂದರೆ ತುಂಬಾ ನೈಟ್ ಹೊತ್ತು ತುಂಬಾ ವೇಗವಾಗಿ ಬರ್ತಾ ಇರುತ್ತೆ ನೀರು. ಆ್ಯಂಡ್ ವಿ ವೇರ್ ಲೈಕ್ ಎಕ್ಸ್ಪರಿಮೆಂಟಿಂಗ್. ಸೊ ತುಂಬ ಹತ್ರದಿಂದ ತೆಗಿಯೋಕೆ ಹೋಗಿ ಫೋನ್ಗೆಲ್ಲ ನೀರು ಹೋಗ್ಬಿಡ್ತು, ಆ್ಯಸ್ ಇಟ್ ಈಸ್ ವೆರಿ ಸಾಲ್ಟಿ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೇ ಆಗೋಯಿತು. ಬಟ್ ವಿ ಟುಕ್ ಸೋ ಮೆನಿ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ಅಬೌಟ್ ದಿಸ್. ಸುಮ್ಮನೆ ಇರೋ ನಡಿ. ಬಂತು 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 ಬಂತು. ಹಾಂ ಬನ್ನಿ ಬನ್ನಿ ನಡಿ ಹೋಗ್ಬೇಕಂತ. ಸೊ ಇನ್ಫ್ಯಾಕ್ಟ್ ಅಲ್ಲಿ ತುಂಬಾ ಮಜಾ ಬರ್ತಾ ಇತ್ತು, ನೀರಲ್ಲಿ ನಿಂತ್ಕೊಂಡು ಅದು ನೀರು ಸ್ಯಾಂಡು ಎಲ್ಲ ಒಂಥರ ತುಂಬ ಟೈಮ್ ಪಾಸ್ ಆಗ್ತಾಯಿತ್ತು. ಬಟ್ ವಿ ಹ್ಯಾವ್ ಟು ಗೋ, ಆಲ್ರೆಡಿ ನೈಟ್ ಆಗಿತ್ತು. ಸೊ ದಿಸ್ ಈಸ್ ದ ವೇ ಟು ಬೀಚ್. ಆ್ಯಕ್ಚುಲಿ ನಾವು ಹೋಗುವಾಗ ತೊಗೊಂಡಿಲ್ಲ, ಸೊ ಬರುವಾಗ ತೊಗೊತಾ ಇದ್ದೀನಿ. ಈ ಕಡೆಯಿಂದ ಕಾಣಿಸ್ತಾ ಇದೆ. ಸೊ ಇಲ್ಲೇ ನಿಮಗೆ ಬೇಕಾದಷ್ಟು ಶಾಪ್ಸ್ಗಳಿದೆ, ಸೊ ತಿನ್ನೋಕ್ಕೂ ಸಿಗತ್ತೆ. ಆ್ಯಸ್ ವೆಲ್ ಆ್ಯಸ್ ನಿಮಗೆ ಶಾಪಿಂಗಿಗೆ ಸೀ ಶೆಲ್ಸ್ ಅಥವಾ ಬೀಚ್ ವೇರ್ಸ್ ಏನಾದರೂ ಬೇಕು ಅರ್ಜೆಂಟ್ಗೆ ಅಂದರೆ ಇಲ್ಲೆಲ್ಲ ಇದೆ. ಸೊ ನೀಡ್ ನಾಟ್ ಟು ವರಿ. ಸೊ ತುಂಬಾ ಚೆನ್ನಾಗಿದೆ ಬೀಚ್. ಬಟ್ ತುಂಬಾ ಒಂದೊಂದು ಸತಿ ಗಲೀಜ್ ಅಂತ ಅನಿಸುತ್ತೆ. ಬಟ್ ಕಾಂಟ್ ಹೆಲ್ಪ್ ಇಟ್, ಅಷ್ಟು ಜನ ಬರ್ತಾ ಇರುವಾಗ ಇಟ್ ವಿಲ್ ಬಿ ಲೈಕ್ ದ್ಯಾಟ್ ಓನ್ಲಿ. ಆ್ಯಂಡ್ ನಮಗಂತೂ ಸ್ವಲ್ಪ ವೆಜ್ ತಿನ್ನೋರಿಗೆ ಫಿಶ್ಶು ಇದು ಎಲ್ಲ ಅಲ್ಲಲ್ಲೇ ಬೀಚಲ್ಲೇ ಬಿಟ್ಟೋಗ್ಬಿಟ್ಟಿರ್ತಾರೆ. ಸೊ ಯಾವುದ್ರ ಮೇಲೆ ಕಾಲು ಇಡ್ತಿರ್ತೀವಿ ಅಂತಲೂ ಗೊತ್ತಾಗೋದಿಲ್ಲ. ಬಟ್ ಇಟ್ ವಾಸ್ ನೈಸ್. ನನ್ನ ಮಗಳು Because why not? I'm stupid. I'm not coming right now. ವೇರ್ ವಿಲ್ ಗೋ? I know you're taking a video. Like this? Because this is not like the other people. We can't just put it like this. Water will not come. Yeah, can you see this button? ಓಕೆ. You have to press it, or else it will not come, right? This is a gas. This is not your room. See, I'm pressing it. ನೈಸ್. And then you can use the ಶ್ಯೂರ್. glass water. They didn't keep pure glass and water. ಥ್ಯಾಂಕ್ ಯು. सो गई ऐसा गहना है लटका दिन दिन सो गया जहाँ सो गया. ಸೊ ಅಪ್ಪ ಮಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಳು ನನ್ನ ಪರ್ಫ್ಯೂಮ್ ಎಲ್ಲ ಖಾಲಿ ಮಾಡ್ತಾ ಇದ್ದಾಳೆ. ಶಿ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ RNS ರೆಸ್ಟೋರೆಂಟ್ಗೆ. ಹೌದು, ಇಲ್ಲಿ ರೆಸ್ಟೋರೆಂಟ್ ಸಹ ಇದೆ. ಸೊ RNS ಮೇನ್ ಲಾಡ್ಜ್ ಏನಿದೆ ಅಲ್ಲಿ ಕೆಳಗಡೆ ರೆಸ್ಟೋರೆಂಟ್ ಸಹ ಇದೆ. ಸೊ ದಿಸ್ ಈಸ್ ದ ವ್ಯೂ, ಬ್ಯಾಕ್ ವ್ಯೂ ಆಫ್ ನಾವೆಲ್ಲಿ ಇದ್ದೀವಿ, ಅದು ರೆಜೆನ್ಸಿಗೆ ಹೋಗ್ತಾ ಇದ್ದೀವಿ ಈಗ ನಾವು. ಸೊ ಇಲ್ಲಿ ಮೇಲ್ಗಡೆ ನಮ್ಮ ರೂಮ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಆಫ್ ದ ರೆಸ್ಟೋರೆಂಟ್. ನಾವೀಗ ಹೋಗ್ತಾ ಇದ್ದೀವಲ್ಲ ಅಲ್ಲಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ, ಸ್ಟೇ ಮಾಡೋಕ್ಕೂ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಲಾಡ್ಜ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಫುಡ್ಡನ್ನು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ್ಯಸ್ ಕೋವಿಡ್ ಈಸ್ ಗೋಯಿಂಗ್ ಆನ್ ತುಂಬಾ ಕಮ್ಮಿ ಜನ ಇದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಕಮ್ಮಿ ಆ್ಯಕ್ಚುಲಿ. ಟೂರಿಸ್ಟ್ ಪ್ಲೇಸಲ್ಲಿ ಇಷ್ಟು ಕಮ್ಮಿ ಇದ್ದರೆ ಏನೂ ವರ್ಕೌಟ್ ಆಗೋಲ್ಲ. ಬಟ್ ಕಾಂಟ್ ಹೆಲ್ಪ್ ಇಟ್, ಆ ಥರ ಇದೆ ಇಲ್ಲಿ. ಸೊ ಈಗ ಇನ್ಕ್ರೀಸ್ ಆಗ್ತಾ ಇದೆ, ಯಾಕಂದರೆ ಇಷ್ಟು ದಿನ ಶಟ್ ಡೌನ್ ಆಗಿತ್ತು. ಸೊ ಟೋಟಲಿ ದೇರ್ ವಾಸ್ ನಥಿಂಗ್. ಆ್ಯಂಡ್ ಮೋಸ್ಟ್ ಆಫ್ RNS ಇಂದೆಲ್ಲ ರಿನೋವೇಷನ್ ನಡೀತಾ ಇದೆ. ಸೊ ತುಂಬಾ ಹೋಟೆಲ್ಸ್ ಎಲ್ಲ ಅವರು ಶಟ್ ಡೌನ್ ಮಾಡಿದರು, ತುಂಬ ಪಾರ್ಟ್ಸು. ಸೊ ಇದು ಒಳಗಡೆ ವ್ಯೂ. ಆ್ಯಂಡ್ ಐ ರಿಯಲಿ ಲೈಕ್ ದಿಸ್
ಪಾಟ್ ವಾಟರ್ ಪಾಟ್. ಸೊ ನನಗಂತೂ ತುಂಬಾ ಇದು ಚೆನ್ನಾಗಿ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಸೊ ದಿಸ್ ಈಸ್ ದ ರಿಸೆಪ್ಷನ್ ಆ್ಯಂಡ್ ಯು ಕ್ಯಾನ್ ಸಿ ಎವ್ರಿಥಿಂಗ್ ಹಿಯರ್. ಇಲ್ಲಿ ನೀವು ಸ್ಕೂಬಾ ಡೈವಿಂಗ್ ಎಲ್ಲ ಇರುತ್ತೆ ಆ್ಯಕ್ಚುಲಿ. ಸೊ ಅದೆಲ್ಲ ಈ ಸತಿ ಅಂದರೆ ಕೋವಿಡಿಂದ ಸ್ಟಾಪ್ ಮಾಡಿದ್ದಾರೆ. ಬಟ್ ಇಲ್ಲ ಅಂದರೆ ಯೂಶ್ವಲಿ ಇಲ್ಲಿ ನೀವು ಬುಕ್ಕಿಂಗ್ಸ್ ಎಲ್ಲ ಮಾಡ್ಬೋದು ಸ್ಕೂಬಾ ಡೈವಿಂಗಿಗೆ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಏನೇನು ನಡೀತಾ ಇರುತ್ತೆ ಎಲ್ಲ. ಸೊ ಯು ಕ್ಯಾನ್ ಸಿ ಲಿಟ್ರಲಿ ರೆಸ್ಟೋರೆಂಟ್ ಈಸ್ ಟೋಟಲಿ ಎಂಪ್ಟಿ. ಸೊ ಹಾಗಾಗಿ ಬೊಫೆನೂ ಇಲ್ಲ. ಸೊ ವಿ ಮಿಸ್ಡ್ ಔಟ್ ವೆರಿ ಗುಡ್ ಫುಡ್ ಆ್ಯಕ್ಚುಲಿ. ಓನ್ಲಿ ಅಲ ಕಾರ್ಟ್ ಇತ್ತು. ಸೊ ವಿ ಹ್ಯಾವ್ ಟು ಆರ್ಡರ್ ಓನ್ಲಿ ಲಿಮಿಟೆಡ್ ಐಟಮ್ಸ್, ಎಲ್ಲದೂ ಇರಲಿಲ್ಲ. ಸೊ ವಾಟ್ ಎವರ್ ವಾಸ್ ಅವೈಲೇಬಲ್. ಸೊ ಇರೋದ್ರಲ್ಲಿ 1-2 ಫ್ಯಾಮಿಲೀಸ್ ಕಾಣಿಸ್ತಾ ಇತ್ತು. ಬಟ್ ಇಟ್ ವಾಸ್ ಟೋಟಲಿ ವೆರಿ ಲೆಸ್ ಐ ಥಿಂಕ್. ಬಟ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ದ ಸರ್ವಿಸ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ಹೂಎವರ್ ವಾಂಟ್ಸ್ ಟು ಬುಕ್, ನೀವು ಬೇಕಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು ಫಾರ್ ರೂಮ್ಸ್ ಆ್ಯಂಡ್ ಲಾಡ್ಜಸ್. So this is really nice. Now we are going to have dinner. ಸೊ ಡಿನ್ನರ್ ಟೈಮ್ ವಿತ್ ಫ್ಯಾಮಿಲಿ. ಸೊ ಟ್ರಿಪ್ಸ್ಗೆಲ್ಲ ಬಂದರೆ ಇದೇ ಒಂದು ಪ್ಲಸ್ ಪಾಯಿಂಟ್. ಎಲ್ಲರೂ ಕುತ್ಕೊಂಡು ಜೊತೆಲಿ ಊಟ ಮಾಡ್ತೀವಿ. ಇಲ್ಲಾಂದರೆ ಎಲ್ಲರೂ ಫೋನ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. If they see, they will not. ಸೊ ಇದು ಅಲ್ಲಿ ಗಣೇಶ ಇಟ್ಟಿದ್ದಾರೆ ಡೈಲಿ ಪೂಜೆ ಮಾಡೋದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಬಟ್ ಅದೇ ಹೇಳಿದ್ನಲ್ಲ, ಕೋವಿಡ್ಗೋಸ್ಕರ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅದನ್ನು ರಿನೋವೇಟ್ ಸಹ ಮಾಡ್ತಾಯಿದ್ರು. ಸೊ ವಿ ಕುಡೆಂಟ್ ಯೂಸ್ ಇಟ್. ಆ್ಯಂಡ್ ಡಿನ್ನರ್ ಆಯಿತು ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ನಾವು ಟು ದ ರೂಮ್ ಟು ಟೇಕ್ ರೆಸ್ಟ್. ಯಾಕಂದರೆ ಬರ್ಲಿ ಮಾರ್ನಿಂಗ್ ನಾವು ಬೀಚ್ಗೆ ಹೋಗೋ ಪ್ರೋಗ್ರಾಮ್ ಇದೆ. ಸೊ ವಿ ಆರ್ ಟೋಟಲಿ ಲೈಕ್ have to take rest. So ಎರಡನೇ ದಿನ ಕಂಪ್ಲೀಟ್ ಆಗಿದೆ ಆ್ಯಂಡ್ ವಿ ಆರ್ ಇನ್ ಮುರುಡೇಶ್ವರ. ಲೆಟ್ಸ್ ಸಿ ದ ಬೀಚ್ ಆ್ಯಂಡ್ ಫುಲ್ ಡೇ ಸುತ್ತಾಗಿದೆ. ಸೊ ಈಗ ಹೊರಗೆ ಹೋಗ್ತಾ ಇದ್ದೀವಿ. ಸಿ ಯು ಆಲ್ ಬೈ.